ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 21ನೇ ಕಂತು ಎಲ್ಲರಿಗೂ ಜಮಾ ಆಗುವವರೆಗೂ ಸಹ ನಿರಂತರವಾಗಿ ವಿಡಿಯೋ ಮಾಡಿ ಅದರಲ್ಲೂ ಕೂಡ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಇನ್ನು ಎಷ್ಟು ಜನರಿಗೆ ಹಣ ಬರೋದು ಬಾಕಿ ಇದೆ, ಆಮೇಲೆ ಯಾವ ರೀತಿ ಜಮಾ ಆಗ್ತಾ ಇದೆ, ದಿನಕ್ಕೆ ಎಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವ ಡೀಟೇಲ್ ಇನ್ಫಾರ್ಮೇಶನ್ ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು. ವಿಡಿಯೋ ನೋಡ್ತಾ ಇರುವಂತಹ ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗ ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈಗ ಏನಾಗಿದೆ ಅಂದ್ರೆ, ಈಗ ನಿನ್ನೆ ಏನೀಗ ಶುಕ್ರವಾರ ಗೃಹಲಕ್ಷ್ಮಿ 21ನೇ ಕಂತು ಬಿಡುಗಡೆ ಆರಂಭ ಆಯಿತು. ಶನಿವಾರ ಭಾನುವಾರ ಸ್ವಲ್ಪ ಸ್ಥಗಿತ ಆಗಿತ್ತು. ಮತ್ತೆ ಸೋಮವಾರ ಮಂಗಳವಾರ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿಕ್ಕೆ ಆರಂಭ ಆಗಿದೆ. ಈಗ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ, ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗೆ ಹಣ ಜಮಾ ಆಗಿಲ್ಲ, ಈ ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಓಕೆನಾ? ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಓವರ್ ಆಗಿ ನೋಡೋದಕ್ಕೆ ಹೋದ್ರೆ ಆಲ್ ಓವರ್ ಕರ್ನಾಟಕ ಕೇವಲ 34% ಜನರಿಗೆ ಅಷ್ಟೇ ಜಮಾ ಆಗಿರೋದು. ಓಕೆ, ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಇನ್ನೂ 67% ಜನರಿಗೆ ಬರೋದು ಬಾಕಿ ಇದೆ. ಅದರಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳ ಲೀಸ್ಟ್ ಹೇಳ್ಬಿಟ್ಟು ಆ ಜಿಲ್ಲೆಯವರು ಸಹ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ, ಇದೇ ಸ್ಪೀಡ್ ಅಲ್ಲಿ ಜಮಾ ಆದ್ರೆ ಎಷ್ಟು ಜನರಿಗೆ ಜಮಾ ಆಗ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಜಿಲ್ಲೆಗಳ ಲೀಸ್ಟ್ ಹೇಳ್ಬಿಡ್ತೀನಿ. ಬೆಂಗಳೂರು, ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ಬೆಳಗಾವಿ, ಶಿವಮೊಗ್ಗ, ತುಮಕೂರು, ದಕ್ಷಿಣ ಕನ್ನಡ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಈ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಆರಂಭ ಆಗಿದೆ. ಇದರಲ್ಲಿ ಈಗ ತುಮಕೂರು ಜಿಲ್ಲೆ ಜಮಾ ಆಗಿದೆ ಅಂತ ನಾವು ಅಪ್ಡೇಟ್ ಕೊಟ್ಟಿರ್ತೀವಿ. ತುಮಕೂರು ಜಿಲ್ಲೆಯವರೇ ನಮ್ಗೆ ಇನ್ನೂ ಸಹ ಹಣ ಬಂದಿಲ್ಲ ಸರ್, ನೀವು ನಮ್ಮ ಜಿಲ್ಲೆಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ನೀವು ಒಂದು ಅರ್ಥ ಮಾಡ್ಕೋಬೇಕು. ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುತ್ತೆ. ಒಬ್ರು ನಮ್ಗೆ ಅಂದ್ರೆ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಇಲ್ಲ ಸರ್ ರಾಯಚೂರು ಜಿಲ್ಲೆ ಇನ್ನೂ ಶುರುವಾಗಿಲ್ಲ ಅಂತಿದ್ರಿ, ನೀವು ಲೈವ್ ಅಲ್ಲಿ ರಾಯಚೂರು ಜಿಲ್ಲೆ ಶುರು ಆಗಿದೆ ಅಂತ ಹೇಳ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ರಾಯಚೂರು ಜಿಲ್ಲೆ ಶುರುವಾಗಿದೆ, ಜಮಾ ಆಗಿರುವ ಪ್ರೂಫ್ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಅವರು ಕಮೆಂಟ್ ಕೆಳಗಡೆನೆ ಹಾಕಿದ್ದಾರೆ. ಓಕೆನಾ? ನೀವು ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ನೋಡಿ, ಯಾರ್ಯಾರು ಜಮಾ ಆಗಿದೆ ಅವರು ಹಾಕ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ರಾಯಚೂರು ಜಿಲ್ಲೆ ಜಮಾ ಆಗಿದೆ, ಬಟ್ ಆದ್ರೆ ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ರಾಯಚೂರು ಜಿಲ್ಲೆಯವರೇ ಕಮೆಂಟ್ ಮಾಡ್ತಾ ಇದ್ದಾರೆ, ತುಮಕೂರು ಜಿಲ್ಲೆಯವರು ಕಮೆಂಟ್ ಮಾಡ್ತಾ ಇದ್ದಾರೆ, ಮಂಡ್ಯ ಜಿಲ್ಲೆಯವರು ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅಂದ್ರೆ, ಹಣ ಜಮಾ ಮಾಡುವಂತ ಪ್ರಕ್ರಿಯೆ ತಾಲೂಕ್ ಪಂಚಾಯಿತಿ ಮೂಲಕ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಜಿಲ್ಲೆಯಲ್ಲಿ ಒಂದೇ ತಾಲೂಕು ಇರೋದಿಲ್ಲ. ಒಂದು ಜಿಲ್ಲೆಯಲ್ಲಿ 5 ತಾಲೂಕು ಇರುತ್ತೆ, 8 ತಾಲೂಕು ಇರುತ್ತೆ, 10 ತಾಲೂಕು ಇರುತ್ತೆ, ಕೆಲವೊಂದು ಜಿಲ್ಲೆಗಳಲ್ಲಿ 12 ತಾಲೂಕು ಇರುತ್ತೆ. ಹಾಗಾಗಿ ಒಂದೊಂದು ತಾಲೂಕಿನ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಎರಡನೇ ಹಂತ ಅಥವಾ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಯಾರ್ಯಾರಿಗೆ ಬಾಕಿ ಇದೆ ಹಣ ಜಮಾ ಆಗೋದು, ಅವರೆಲ್ಲರಿಗೂ ಸಹ ಹಣ ಬಿಡುಗಡೆ ಆಗುತ್ತೆ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಇನ್ನ ಮೈಸೂರು ಜಿಲ್ಲೆ ಇನ್ನೂ ಕೂಡ ಜಮಾ ಶುರುವಾಗಿಲ್ಲ. ಇನ್ನೇನ್ ನಾನೀಗ ಒಂದು 15 ಜಿಲ್ಲೆಗಳು 16 ಜಿಲ್ಲೆಗಳ ಹೆಸರು ಹೇಳಿದೆ. ಆ ಜಿಲ್ಲೆಯನ್ನ ಹೊರತುಪಡಿಸಿ ಬೇರೆ ಜಿಲ್ಲೆಯವರು ನಮ್ಗೆ ಇನ್ನೂ ಹಣ ಜಮಾ ಆಗೋದೇ ಪ್ರಾರಂಭ ಆಗಿಲ್ಲ, ನಾವೇನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಈಗ ಹಣ ಜಮಾ ಶುರುವಾಗಿ 3-4 ದಿನ ಆಗಿದೆ ಅಷ್ಟೇ. ಇನ್ನೂ ಕೂಡ 8ರಿಂದ 10 ದಿನ ಟೈಮ್ ತಗೊಳುತ್ತೆ. 8ರಿಂದ 10 ದಿನ ಟೈಮ್ ತಗೊಂಡ್ಬಿಟ್ಟು ಆಮೇಲೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಸೋಮವಾರ ಮಂಗಳವಾರ 2 ದಿನಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಮೊದಲು 20% ಅಷ್ಟೇ ಹಣ ಜಮಾ ಆಗಿತ್ತು. 8ನೇ ತಾರೀಕು ಏನು ಶುರುವಾದಾಗ 20% ಅಷ್ಟೇ ಜಮಾ ಆಗಿತ್ತು. 2 ದಿನದಲ್ಲಿ 14% ಇನ್ಕ್ರೀಸ್ ಆಗಿದೆ. ಓಕೆನಾ? 1,25,00,000 ಫಲಾನುಭವಿಗಳಲ್ಲಿ 14% 2 ದಿನಕ್ಕೆ ರೈಸ್ ಆಗಿದೆ. ಇದೇ ಸ್ಪೀಡಲ್ಲಿ ಜಮಾ ಆದ್ರೆ ಖಂಡಿತವಾಗ್ಲೂ ಇನ್ನ 8 ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಹಣ ನಿಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆದ್ರೂ ನಿಮಗೆ ಯಾಕೆ ಹಣ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಇನ್ನ ನಿಮ್ಮ ಜಿಲ್ಲೆಗೆ ಇನ್ನೂ ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ಡಿಬಿಟಿ ಹಣ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ಹೊರತು ಒಂದೇ ದಿನಕ್ಕೆ ಸಂಬಳ ಬಂದಂಗೆ ಎಲ್ಲರಿಗೂ ಒಂದೇ ದಿನಕ್ಕೆ ಹಣ ಜಮಾ ಆಗೋದಿಲ್ಲ. ಇದು ಪ್ರೊಸೀಜರ್ ಇರೋದೇ ಹಾಗೆ. ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಏನ್ ಜಮಾ ಆಗ್ತಾ ಇತ್ತು ಅಷ್ಟು ಸ್ಪೀಡ್ ಆಗಿ ಇವಾಗ ಜಮಾ ಆಗ್ತಾ ಇಲ್ಲ. ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ಮಂದಗತಿಯಲ್ಲಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ
ಇದಾದ ನಂತರ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತು ಯಾವಾಗ ಬರುತ್ತೆ ಅಂತ ಒಂದಿಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಆಮೇಲೆ 20ನೇ ಕಂತು ಈಗಾಗಲೇ 20ನೇ ಕಂತು ನಮಗೆ ಜಮಾ ಆಗಿಲ್ಲ, ನಾವೇನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಕೆಲವೊಂದಿಷ್ಟು ಜನರಿಗೆ 20ನೇ ಕಂತು 21ನೇ ಕಂತು ಜೊತೆಗೆ 20ನೇ ಕಂತು ಸಹ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇನ್ನು ನಿಮಗೇನಾದ್ರೂ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. 21ನೇ ಕಂತು ಜಮಾ ಆಗುವ ಸಂದರ್ಭದಲ್ಲಿ ಒಂದು ವಾರದ ಡಿಫರೆನ್ಸ್ ಒಳಗಡೆನೆ ನಿಮಗೆ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಜಮಾ ಆಗ್ತಾ ಇದೆ, ಎಲ್ಲರಿಗೂ ಬಂದ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. 20ನೇ ಕಂತು ನಮ್ಗೆ ಇನ್ನೂ ಬಂದಿರಲಿಲ್ಲ, 21ನೇ ಕಂತು ಬರುವಂತ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಬಂದಿಲ್ವಲ್ಲ. ಖಂಡಿತವಾಗ್ಲೂ ನಿಜ, ಎಲ್ಲರಿಗೂ ಸಹ ಹಳೆ ಬಾಕಿ ಕಂತು ಬಂದಿಲ್ಲ. ಬಟ್ ಆದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 20ನೇ ಕಂತು ಜೊತೆಗೆ 21ನೇ ಕಂತು ಸಹ ಜಮಾ ಆಗ್ತಾ ಇದೆ. ಹಾಗಾಗಿ ತಾಳ್ಮೆಯಿಂದ ವೇಟ್ ಮಾಡಿದ್ರೆ ನಿಮ್ಗೂ ಸಹ ಬಾಕಿ ಕಂತು ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು, ಓಕೆನಾ. ಇನ್ನ ಸಹಜವಾಗಿ ನಿಮಗೆ ಅನ್ಸ್ತಾ ಇರುತ್ತೆ, ಯಾಕೆಂದ್ರೆ ಈಗ ಆಲ್ರೆಡಿ 3 ಕಂತುಗಳು ಬರೋದು ಬಾಕಿ ಇದೆ. 21ನೇ ಕಂತು ಸೇರಿಸಿದ್ರೆ 4 ಕಂತುಗಳು ಬರೋದು ಬಾಕಿ ಇದೆ. ಹಾಗಾದ್ರೆ ನಮಗೆ ಬರೀ ಒಂದೇ ಕಂತೇ ಬರೋದಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳನ್ನ ಹರಿಬಿಡ್ತಾ ಇದ್ದಾರೆ. 21, 22, 23, 24 ಸಾಲಿಗೆ ಹಾಕೊಂಡ್ಬಿಟ್ಟು 8,000 ಜಮಾ ಆಗುತ್ತೆ, 6,000 ಜಮಾ ಆಗುತ್ತೆ, ನಿಮಗೆ 4,000 ಜಮಾ ಆಗುತ್ತೆ ಅಂತ ಹಾಕ್ತಾ ಇದ್ದಾರೆ. ಆ ರೀತಿಯಾಗಿ ಜಮಾ ಆಗ್ತಾ ಇಲ್ಲ. ಅದು ಈಗ ಸದ್ಯಕ್ಕೆ ಜಮಾ ಆಗಂಗೂ ಕಾಣಿಸ್ತಾ ಇಲ್ಲ, ಓಕೆನಾ. ನಿಮಗೆ ಒಟ್ಟಿಗೆ 6,000, 8,000 ಈ ರೀತಿ ಹಾಕೋದು ದೊಡ್ಡದಲ್ಲ. ಅದು ಕಾರ್ಯಗತಗೊಳ್ಳೋದು ಕಷ್ಟ, ಜನರಿಗೆ ಜಮಾ ಆಗೋದು ಕಷ್ಟ. ಈಗ 21ನೇ ಕಂತು ಏನು ಬಿಡುಗಡೆ ಆಗಿ ನಿಮಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಈಗ ಅದ್ರ ಜೊತೆಯಲ್ಲಿ 20ನೇ ಕಂತಿನ ಹಣ ಕೂಡ ಜಮಾ ಆಗಬೇಕು, 21 ಕಂಪ್ಲೀಟ್ ಆಗಬೇಕು. ಈಗ ಹಣ ಜಮಾ ಆಗಿ ಈಗ ಇವತ್ತು 13ನೇ ತಾರೀಕು, 8ನೇ ತಾರೀಕು ಜಮಾ ಆಗಕ್ಕೆ ಶುರುವಾಗಿರೋದು. ಇನ್ನೂ ಕೂಡ 34% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಹಾಗಾಗಿ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ 22ನೇ ಕಂತು ಬಿಡುಗಡೆ ಆಗ್ಲಿಕ್ಕೆ. 22, 23 ನಿಮಗೆ 6,000, 8,000 ಬರೋದು ಸದ್ಯಕ್ಕಿಲ್ಲ, ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. 21 ಕ್ಲಿಯರ್ ಆದ್ಮೇಲೆ ನಿಮಗೆ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಸುಮ್ನೆ ನಮ್ಮ ಚಾನೆಲ್ ನಲ್ಲಿ ನಿಮಗೆ 6,000 ಜಮಾ, 8,000 ಜಮಾ ಎಲ್ಲಿಂದ ಆಗುತ್ತೆ ಅಲ್ವಾ? ಒಮ್ಮೊಮ್ಮೆ ಆಗಿದೆ ಚುನಾವಣಾ ಸಂದರ್ಭದಲ್ಲಿ, ಕೆಲವೊಂದೊಂದು ಬಾಕಿ ಕಂತಿರುವಾಗ 1 ವಾರ 8-10 ದಿನ ಡಿಫರೆನ್ಸ್ ಅಲ್ಲಿ ಆಗಿದೆ. ಬಟ್ ಆದ್ರೆ ನಿಮಗೆ ಒಂದೇ ಸರಿಗೆ 6,000, 8,000 ಜಮಾ ಆಗೋದಿಲ್ಲ, ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಇನ್ನು 8ರಿಂದ 10 ದಿನ ಆದ ನಂತರ ನೋಡ್ಬೇಕು 21ನೇ ಕಂತು ಏನ್ ಬಿಡುಗಡೆ ಆಗಿ ಜಮಾ ಆಗ್ತಾ ಇದೆ. ಅದು ಆಲ್ರೆಡಿ 95 to 98% ಜನರಿಗೆ ಜಮಾ ಆದ್ಮೇಲೆ 22ನೇ ಕಂತು ಜಮಾ ಆಗ್ಲಿಕ್ಕೆ ಶುರು ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬಂದ್ರೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಇದುವರೆಗೂ ಸಹ ಹಣ ಬಿಡುಗಡೆ ಬಗ್ಗೆ ಯಾವುದೇ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ. ಬಟ್ ಆದ್ರೆ ಕೆಲವು ಪೇಪರ್ ಪತ್ರಿಕಾ ವರದಿಗಳು ಇಲಾಖೆಯಿಂದ ತಗೊಂಡು ಮಾಹಿತಿ ಕೊಟ್ಟಿದ್ರು, ಅದರ ಪ್ರಕಾರನೇ 21ನೇ ಕಂತು ಬಿಡುಗಡೆ ಆಗಿದೆ. ಈ ಕ್ಷಣಕ್ಕೆ ಏನಿದೆ ಅಪ್ಡೇಟು ಎಲ್ಲವನ್ನ ಕೂಡ ತಿಳಿಸಿದೀನಿ. ಮತ್ತೆ ನೀವು ಇಲ್ಲ ಸರ್ ನೀವು ತುಮಕೂರು ಜಮಾ ಆಗಿದೆ ಅಂದ್ರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ರಿಪೀಟೆಡ್ ಕಮೆಂಟ್ ಗಳನ್ನು ಹಾಕಕ್ ಹೋಗ್ಬೇಡಿ. ತಾಳ್ಮೆಯಿಂದ ವೇಟ್ ಮಾಡಿ, ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. 70,000 ಯೂಟ್ಯೂಬ್ ಕುಟುಂಬದ ಸದಸ್ಯರಾಗಿದ್ದೀವಿ. ಇದೆಲ್ಲ ನಿಮ್ಮಿಂದ ಸಾಧ್ಯ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು. ದಯವಿಟ್ಟು ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.